ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 398ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಮತ್ತು ಸುಗ್ರೀವರ ಮಧ್ಯೆ ಸ್ನೇಹ ಒಪ್ಪಂದ ಆಗ್ತಿದೆ. ರಾಮ ಸುಗ್ರೀವನ ಸಮಸ್ಯೆ ಬಗೆಹರಿಸುವುದು ಅಂದರೆ ಅವನಿಗೆ ನ್ಯಾಯ ಕೊಡಿಸುವ ವಾಗ್ದಾನ ನೀಡ್ತಾನೆ, ವಚನ ನೀಡ್ತಾನೆ. ಅದರಂತೆ ಸುಗ್ರೀವ ಸೀತೆಯನ್ನು ಹುಡುಕಿ ತಂದು ರಾಮನಿಗೆ ಒಪ್ಪಿಸುವ ವಾಗ್ದಾನ ಅಥವಾ ವಚನವನ್ನು ಕೊಡ್ತಾನೆ. ಅದೇ ಸಂದರ್ಭದಲ್ಲಿ ತನಗಾದ ಅನ್ಯಾಯವನ್ನು ರಾಮ ಯಾವ ರೀತಿ ಆಯಿತು ಅನ್ನೋದನ್ನು ಸುಗ್ರೀವನ ಮುಂದೆ ಹೇಳ್ತಾನೆ. ಸುಗ್ರೀವ ವಾಲಿಯಿಂದ ತಾನು ಯಾವ ರೀತಿ ಅನ್ಯಾಯಕ್ಕೆ ಒಳಗಾದೆ ಅನ್ನೋದನ್ನು ಹೇಳಿ ರಾಮನಲ್ಲಿ ಕೋರ್ತಾನೆ. ನನಗೆ ನನ್ನ ಪತ್ನಿ ಮತ್ತು ರಾಜ್ಯವನ್ನು ನೀನು ಮರಳಿಸಿಕೊಡಬೇಕು ವಾಲಿಯಿಂದ ಅಂತ ಹೇಳಿ ಈ ಮಾತುಗಳನ್ನು ಕೇಳುತ್ತಾ ರಾಮ ಸಂವಾದವನ್ನು ಮುಂದುವರಿಸ್ತಾನೆ. ರಾಮ ಸುಗ್ರೀವನಿಗೆ ನುಡಿದ, ಕೊಲ್ಲುವುದು ವೈರಿಯ ಕುತಂತ್ರ, ರಕ್ಷಣೆ ಸ್ನೇಹದ ಫಲ. ಕೊಲ್ಲುವುದು ಕುತಂತ್ರ. ಯಾರನ್ನ ಕೊಲ್ಲಬೇಕಾದ್ರೆ ಕುತಂತ್ರದಿಂದ ಕೊಲ್ತಿರ್ತಾರೆ. ಈಗೆಲ್ಲ ನಾವು ಟಿ ವಿಯಾಗೂ ನೋಡ್ತಿರ್ತೇವೆ, ಯುದ್ಧದಾಗೂ ನೋಡ್ತಿರ್ತೇವೆ. ಅದಕ್ಕೆ ಭಗವದ್ಗೀತಾದಲ್ಲಿ ಹೇಳ್ತಾರೆ, ತಂತ್ರ ಪ್ರತಿತಂತ್ರ. ಯುದ್ಧದಲ್ಲಿ ಪ್ರೇಮದಲ್ಲಿ ಯಾವುದು ಸರಿ ಯಾವುದು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಿಲ್ಲಿ ವೈರಿ ಸಂಹಾರ ಮಾಡಬೇಕಾದ್ರೆ ಯಾವುದೇ ತಂತ್ರದಿಂದ, ಸಾಮಾನ್ಯವಾಗಿ ಕುತಂತ್ರದಿಂದ ಕೊಲ್ಲಲಾಗ್ತಿದೆ. ಆದರೆ ಅಲ್ಲೇ ಮುಂದುವರೆದು ಹೇಳ್ತಾನೆ, ಅಲ್ಲೇ ರಕ್ಷಣೆ ಸ್ನೇಹದ ಫಲ. ಎಲ್ಲಿ ಒಳ್ಳೆ ಸಂಬಂಧ ಇರ್ತಿದೆ, ಸ್ನೇಹ ಇರ್ತಿದೆ, ಸ್ನೇಹ ಒಪ್ಪಂದ ಇರ್ತಿದೆ, ಅಲ್ಲಿ ಯಾವಾಗಲೂ ರಕ್ಷಣೆ ಸಿಗ್ತಿದೆ. ನಮ್ಮ ದೇಶದ ಒಂದು ಸಂದರ್ಭದಲ್ಲಿ ನಾವು ಹೇಳೋದಾದರೆ, ಎಷ್ಟೆಲ್ಲ ಭಾರತ ಯುದ್ಧವನ್ನು ಮಾಡಿತು. 1971ರಲ್ಲಿ ಇದೇ ಅಮೇರಿಕಾ ಭಾರತದ ಮೇಲೆ ಯುದ್ಧ ಮಾಡಲಿಕ್ಕೆ 7th ಫ್ಲೀಟನ್ನು, ಒಂದು ಯುದ್ಧದ ಹಡಗನ್ನು ಯುದ್ಧ ಸಾಮಗ್ರಿಗಳೊಂದಿಗೆ, ಸೈನ್ಯದೊಂದಿಗೆ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಕಳಿಸಿತ್ತು. ಆವಾಗ ಭಾರತ ರಷ್ಯಾ ಜೊತೆಗೇನೋ ಒಂದು ಒಪ್ಪಂದ ಆಗಿತ್ತು. ಅದರ ಒಂದು ಸಹಾಯದಿಂದಾಗಿ ಇಡೀ ರಷ್ಯಾನೇ ಏನಾಯಿತಂದರೆ ತನ್ನ ಸೈನ್ಯ ಬಲವನ್ನು ಭಾರತದ ರಕ್ಷಣೆಗೆ ನೀಡಿತು. ಇದು ಸ್ನೇಹ ಒಪ್ಪಂದದ ಫಲ. ಸ್ನೇಹಿತರು ಯಾವಾಗಲೂ ತನ್ನ ಸ್ನೇಹದ ರಕ್ಷಣೆಗೆ ನಿಲ್ತಾರೆ. ಮುಂದುವರೆದು, ಹಿಂದೆ ಕೊಲ್ಲಬಹುದು ನಿನ್ನ ಪತ್ನಿ ಅಪಹರಿಸಿದವನ. ವಾಲಿನ ಕೊಲ್ಲಾಗ ನಿಂತರೆ ಭಾಳ ಸತ್ತದಿಲ್ಲ, ನನಗೆ ಹಿಂದೆ ಕೊಲ್ಲಬಹುದು ಅವನಂತ ಹೇಳ್ತಾರೆ ರಾಮ. ಸರ್ಪದಂತೆ ತೀಕ್ಷ್ಣ ನನ್ನೀ ಬಾಣಗಳು ಕ್ಷಣಾರ್ಧದಲ್ಲಿ. ನನ್ನ ಬಾಣಗಳು ಇಷ್ಟು ತೀಕ್ಷ್ಣವಾಗಿವೆಯಲ್ಲ, ಸರ್ಪದಂಗ. ಸರ್ಪ ಹೇಗೆ ವಿಷ ಸರ್ಪ ಒಂದು ಸಲ ಕಚ್ಚಿತಂದ್ರೆ ಮನುಷ್ಯ ಹೆಂಗೆ ಸಾಯ್ತಾನೆ, ಪ್ರಾಣಿಗಳು ಹೆಂಗೆ ಒದ್ದಾಡಿ ಸಾಯ್ತಾವೆ, ಅದೇ ರೀತಿಯಾಗಿ ನಾನು ಬಾಣ ಬಿಟ್ಟಂದರೆ ನನ್ನ ವಿಷ ಸರ್ಪದಂತಿದ್ದ ನನ್ನ ಬಾಣಗಳು ಇದೇ ಕ್ಷಣದಲ್ಲಿ ವಾಲಿಯನ್ನು ಹತ್ಯೆ ಮಾಡಬಹುದು ಅಂತ ರಾಮ ಹೇಳ್ತಾನೆ. ನೆಲಕುರುಳಿಸುವವು ಪರ್ವತದಂತೆ ವಾಲಿಯನ್ನು. ಒಳ್ಳೆಯದು ನೆಂದ ಸಂತೋಷದಿ ರಾಮನ ನುಡಿ ಕೇಳಿ ಸುಗ್ರೀವ ಮತ್ತೆ ನುಡಿದ. ರಾಮೇನು ಹೇಳಿದ್ಲು ಅವನಿಗೆ, ಈಗ ನಾ ಇಚ್ಛಾ ಮಾಡಿದ್ನಂದ್ರೆ ಇದೇ ಕ್ಷಣ ನನ್ನ ಬಾಣಗಳನ್ನು ಬಿಟ್ಟು ವಾಲಿಯನ್ನು ಪರ್ವತದಂತೆ ನೆಲಕ್ಕೆ ಉರುಳಿಸಬಹುದು ಅಂತ ಈ ಶಬ್ದ ಏನು ಕೇಳ್ತಾನೆ ರಾಮನ ಬಾಯಿಯಿಂದ. ಭಾಳ ಸಂತೋಷ ಆಗ್ತಿದೆ ಸುಗ್ರೀವನಿಗೆ. ಅವಾಗ ಸುಗ್ರೀವ ಹೇಳ್ತಾನೆ, ನಿನ್ನಂತೆ ನಾನೂ ದುಃಖದಲ್ಲಿ ಮುಳುಗಿಹೇನು. ನೀ ಯಾವ ರೀತಿ ಸೀತೆಯನ್ನು ಕಳ್ಕೊಂಡ ದುಃಖದಲ್ಲಿ ಮುಳುಗಿದೆಯಾ, ಹಾಗೇ ನಾನು ನನ್ನ ಪತ್ನಿಯನ್ನು ಕಳ್ಕೊಂಡ ದುಃಖದಲ್ಲಿ ಮುಳುಗಿರುವೆನು. ಸ್ನೇಹಿತನಾದ್ದರಿಂದ ನನ್ನ ದುಃಖ ತೋಡಿಕೊಂಡಿರುವೆ. ನನಗೇನು ದುಃಖ ಆಗ್ತಾಯಿದೆ, ನನ್ನ ಮಗೇನು ಅನ್ಯಾಯ ಮಾಡಿದ ಅನ್ನೋದನ್ನು ನೀನೊಬ್ಬ ಸ್ನೇಹಿತ ಅಂತ ನನಗೇನು ಯಾವಾಗ ವಚನ ಕೊಟ್ಟಿಲ್ಲ, ಆವಾಗ ನನ್ನ ದುಃಖವನ್ನು ನಿನ್ನ ಮುಂದೆ ತೋಡಿಕೊಳ್ತಾ ಇದ್ದೇನೆ. ಇಲ್ಲಿ ವ್ಯಕ್ತಿ ಬದುಕಿನಲ್ಲಿ ಏನೇ ತೊಂದರೆಗಳು ಬಂದಿದ್ದು ಅಂದ್ರೆ ಖಿನ್ನತೆಗೆ ಹೋಗಬಾರ್ದು. ಮನಸ್ಸಿನಾಗ ಅದು ವಿಚಾರ ಮಾಡ್ಕೊಂಡು ಕೊರಗ ತಗೊಂಡಬಾರ್ದು. ತನಗೆ ಅಂದ್ರೆ 100ಕ್ಕೆ 100ರಷ್ಟು ಯಾರಲ್ಲಿ ವಿಶ್ವಾಸ ಇರ್ತಿದೆ ಅಂತಹ ಸ್ನೇಹ ಮಾಡೋ ಕಾಲಕ್ಕನ
ನೋಡ್ಕೊಂಡು ಮಾಡಬೇಕು. ಅಲ್ಲೇನಾದರೂ ಕೊರತೆ ಬಂತಂದ್ರೆ, ಸ್ವಾರ್ಥ ಬಂದಿತ್ತಂದ್ರೆ ಅಂಥ ಸ್ನೇಹಿತರಿಂದ ದೂರ ಇರಬೇಕು. ಅದಕ್ಕೆ ಸ್ನೇಹಿತ ಒಳ್ಳೆಯವನು ಅದಾನಂತ ನಿಮ್ಮಲ್ಲಿ ನಂಬಿಕೆ ಇದ್ದಾಗ, ನಿಷ್ಠೆ ಇದ್ದಾಗ, ನಿಮ್ಮಲ್ಲಿ ಬರುವಂತಹ ಪ್ರತಿಯೊಂದು ತೊಂದರೆಯನ್ನು ಕೂಡ ನೀವು ನಿಸ್ಸಂದೇಹವಾಗಿ, ನಿಸ್ಸಂಕೋಚವಾಗಿ ಹಂಚಿಕೊಳ್ಬೇಕು. ಅದರಿಂದ ನಿಮಗೆ ಪರಿಹಾರ ಸಿಗ್ತದೆ, ನೀವು ಸಂತೋಷದಿಂದ ಇರ್ತೀರಿ ಅನ್ನುವಂಥ ಸಂದೇಶವನ್ನು ವಾಲ್ಮೀಕಿಯರು ಈ ಸಂದರ್ಭದಲ್ಲಿ ಜಗತ್ತಿಗೆ ನೀಡಿದ್ದಾರೆ. ಅಗ್ನಿ ಸಾಕ್ಷಿಯಾಗಿ ಸ್ನೇಹಿತರಾಗಿರುವೆವು, ಪ್ರಾಣದಷ್ಟೇ ಪ್ರಿಯ ನೀನು, ನೀಡುವೆ ವಚನ ಮೈತ್ರಿ ಧರ್ಮದ ಪಾಲನೆ. ಇಬ್ಬರು ನಡುವೆ ಏನಾಯಿತೋ ಒಪ್ಪಂದ ಆಗಿದೆ, ಪರಸ್ಪರರಿಗೆ ಹೆಲ್ಪ್ ಮಾಡುವಂಥ ಒಪ್ಪಂದ ಆಗಿದೆ. ಅದಕ್ಕೆ ನಾನೂ ಕೂಡ ಮೈತ್ರಿ ಧರ್ಮವನ್ನು ಪಾಲಿಸ್ತೇನೆ. ಮೈತ್ರಿ ಧರ್ಮ, ಸ್ನೇಹ ಧರ್ಮ. ಧರ್ಮ ಅಂದರೆ ನಡೆ, ನೀತಿ, ನಡೆ ನುಡಿ ಸಂಹಿತೆ. ಒಂದು ಗೆಳೆತನ ಮಾಡಿದಪ್ಪ ಅಂದ್ರೆ ಗೆಳೆತನದಲ್ಲಿ ಮೋಸ ನಡೆಯಬಾರದು. ಇವು ನಿಯಮಗಳಿವ. ಹೆಂಗೆ ನಮ್ಮ ಸಂವಿಧಾನದಾಗ ಒಬ್ಬ ಯಾವ್ಯಾವ ವ್ಯಕ್ತಿ ಶಾಸಕನಾದ ನಂತರ ಶಾಸಕನಿಗೆ ಅವನದೇ ಆದಂತಹ ಕೋಡ್ ಆಫ್ ಕಂಡಕ್ಟ್ ಇವೆ, ಕೋಡ್ ಆಫ್ ಕಂಡಕ್ಟ್ ಇವೆ, ನೀತಿ ಸಂಹಿತೆಗಳಿವೆ. ಆದರೆ ಇವತ್ತು ಯಾರು ಆ ನೀತಿ ಸಂಹಿತೆಗಳನ್ನು ಎಲ್ಲ ಅವರು ಸದನಗಳಲ್ಲೇ ನೀತಿ ಸಂಹಿತೆಗಳನ್ನು ಉಲ್ಲಂಘನೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಕೀರಿಸ್ತಾರೆ, ಗಲಾಟೆ ಮಾಡ್ತಾರೆ, ಹೊಡೆದಾಡ್ತಾರೆ. ಇನ್ನು ಹೊರಗೆ ಬಂದಂಥ ತಮ್ಮ ಮತಕ್ಷೇತ್ರಗಳಲ್ಲಾಗಲಿ ಹೊರಗಾಗಲಿ ಸಾರ್ವಜನಿಕರೊಂದಿಗೆ ಇವರು ಒಳ್ಳೆತನದಿಂದ ವರ್ತನೆ ಮಾಡ್ತಾರೆ. ಇಲ್ಲಿಯೂ ಕೂಡ ಯಾವುದೇ ನೀತಿ ಸಂಹಿತೆ ಇರುವುದಿಲ್ಲ. ನೋಡ್ತಿರ್ತೇವೆ ನಾವು ಕೆಲವೊಂದು ಕಡೆಗೆ ಅಧಿಕಾರಿಗಳ ಮೇಲೆ ಈ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೈ ಎತ್ತಾರೆ. ದೊಡ್ಡ ಅಪರಾಧ ಇದು. ಈ ಅಪರಾಧ ಅವ್ರು ಯಾರೋ ಏನೋ ಕೇಸ್ ಹಾಕೋದಿಲ್ಲ, ಬಿಡೋದಿಲ್ಲ, ಅಷ್ಟಕ್ಕೆ ಮುಗಿಸ್ಕೊಂಡು ಹೋಗ್ತಾರೆ ಅವರು. ಬಟ್ ಇದು ನೀನು ಅಧಿಕಾರದಾಗ ಇದ್ದಾಗ ಕೈ ಮಾಡುವಂಗಿಲ್ಲ. ನೀನು ಶಿಕ್ಷೆ ಕೊಡೋದು ಬರೇ ಸಂವಿಧಾನದ ಪ್ರಕಾರ ನ್ಯಾಯಾಂಗಕ್ಕೆ ಅಷ್ಟೇ ಅಧಿಕಾರ ಇದೆ. ಅದನ್ನು ಹೊರತುಪಡಿಸಿ ಯಾರಿಗೂ ಶಿಕ್ಷೆ ಕೊಡುವ, ದಂಡ ಕಟ್ಟುವ ಅಧಿಕಾರ ಇಲ್ಲ. ಇದನ್ನು ನಾವು ಭಾರತೀಯರಾದವರು ಅಂಬೇಡ್ಕರ್ ಸಾಹೇಬರು ಬರೆದಂಥ ಸಂವಿಧಾನದ ಆತ್ಮವನ್ನು ಸರಿಯಾಗಿ ತಿಳ್ಕೊಳ್ಬೇಕು ನಾವು. ನಿಮಗೆ ಅಂಬೇಡ್ಕರ್ದ ಭಾವಚಿತ್ರ ಅಷ್ಟೇ ಗೊತ್ತಿದೆ, ಅವರು ಐಡಿಯಾಲಜಿ ಭಾರತ ಸಂವಿಧಾನದ ಹಿಂದೆ ಇದ್ದಂಥ ಅವ್ರದ್ದು ಐಡಿಯಾಲಜಿ ಏನಿದೆ ಅದು ನಿಮಗೆ ಅರ್ಥ ಆದರೂ ಸಹಿತ ಸ್ವಾರ್ಥಕ್ಕಾಗಿ ಅವನ್ನೆಲ್ಲ ಬಿಟ್ಬಿಡ್ತೀರಿ. ಅಲ್ಲೆಲ್ಲ ಕ್ಲಿಯರ್ ಕೋಡ್ ಆಫ್ ಕಂಡಕ್ಟ್ ಇದೆ, ಅದು ನೀತಿ ಸಂಹಿತೆ ಇದೆ, ಹೇಗಿರಬೇಕು ಅನ್ನೋದು ಇದೆ. ಅದಕ್ಕೆ ಇಲ್ಲೇನು ಹೇಳ್ತಾನೆ, ಸ್ನೇಹ ಧರ್ಮ. ಯಾವಾಗ ನಾನು ನಿನ್ನ ಸ್ನೇಹ ಅಂತ ವಚನ ಕೊಟ್ಟೇನೆ, ಒಪ್ಪಂದ ಮಾಡಿಕೊಂಡಿದ್ದೇನೆ, ಅದರಂತೆ ನಾನು ನನ್ನ ಸ್ನೇಹ ಧರ್ಮವನ್ನು ಪಾಲಿಸುತ್ತೇನೆ. ಅದೇ ಇನ್ನೊಂದು ಉದಾಹರಣೆ, ರಷ್ಯಾ ನಮಗೆ ಬಿಕ್ಕಟ್ಟು ಬಂದಾಗ ಬಂದು ನಮಗೇನು ಮಾಡ್ತಿರ್ತಾರೆ, ರಕ್ಷಣೆಗೆ ನಿಲ್ತಾ ಇರ್ತದೆ. ಮುಂದುವರೆದು ಅಗ್ನಿಸಾಕ್ಷಿಯಾಗಿ ಸ್ನೇಹಿತರಾಗಿಯೂ ಪ್ರಾಣದಷ್ಟೇ ಪ್ರಿಯ ನೀನು, ನೀಡುವೆ ವಚನ ಮೈತ್ರಿ ಧರ್ಮದ ಪಾಲನೆ. ನುಡಿಯುತ್ತಿದ್ದಂತೆ ಕಣ್ಣೀರು ಸುರಿದವು, ಧ್ವನಿ ಗದ್ದರಿಸಿತು. ಸುಗ್ರೀವನ ಹೀಗೆ ಹೇಳ್ಕೋತಾನೆ ಇದ್ದ. ಅವನಿಗೆ ಭಾಳ ದುಃಖ ಬರ್ತದೆ, ಉಂಬಳಿಸಿ ಬರ್ತದೆ. ಕಣ್ಣಾಗಂದ ಕಣ್ಣೀರು ಸುರಿಲಿಕ್ಕೆ ಶುರು ಮಾಡ್ತಾವೆ. ಹೊಳೆಯಂತೆ ಉಕ್ಕುವ ಕೋಪವ ತಡೆದು ಸುಗ್ರೀವ ರಾಮನಿಗೆ ಪುನಃ ನುಡಿದ. ಹೆಂಡತಿ ಕಳ್ಕೊಂಡು ದುಃಖ ಇತ್ತು, ಕೋಪ ಇತ್ತು. ಕೋಪ ಹೆಂಗಪ್ಪ ಅಂದ್ರೆ ಹೊಳಿ ಹೆಂಗೆ ಮಹಾಪೂರ ಬಂದ ಕೂಡಲೇ ಉಕ್ಕುತ್ತಾ ಇದ್ದಲ್ಲ, ಹಿಂದೆ ಮಾಡ ಸ್ಫೋಟ ಆದ ಕೂಡಲೇ ಭಾರಿ ಪ್ರಮಾಣದ ಮಳೆ ಆದ ಕೂಡಲೇ ನೀರಿನ ಒತ್ತಡಕ್ಕೆ ಹೆಂಗೆ ಹೊಳಿ ಉಕ್ಕುತ್ತಿರ್ತದಲ್ಲ, ಹಂಗೆ ಅವನಿಗೆ ತನಗೆ ಆದಂಥ ಅನ್ಯಾಯವನ್ನು ನೆನಪಿಸಿಕೊಂಡು ಕೋಪ ಅವನಲ್ಲಿ ಹೊಳೆಯಂತೆ ಉಕ್ಕುತ್ತಿರ್ತದೆ. ಅದನ್ನು ತಡ್ಕೊಂಡು ಪುನಃ ರಾಮನಿಗೆ ಹೇಳ್ತಾನೆ, ನನ್ನ ರಾಜ್ಯ ಕಸಿದು ನನ್ನ ಪ್ರಾಣದಂತಿದ್ದ ಪತ್ನಿ ಅಪಹರಿಸಿ ಬಲದಿ ಗಡಿಪಾರು ಮಾಡಿದ ನನ್ನವರನ್ನು ಸೆರೆ ಹಿಡಿದ ಎನ್ನ ಅನ್ನವಾಲಿ. ನನ್ನ ಮೇಲೆ ಮಾಡಿದ ದೌರ್ಜನ್ಯ ಏನಪ್ಪ, ಅಪರಾಧ ಏನಂದರೆ, ಮೊದಲೇದಾಗೂ ನನ್ನ ರಾಜ್ಯ ಕಸ್ಕೊಂಡ, ಎರಡನೇದ್ದು ನನ್ನ ಪ್ರಾಣದಂತಿದ್ದ ನನ್ನ ಪತ್ನಿಯನ್ನೇ ಅಪಹರಿಸ್ಕೊಂಡು ಹೋದ, ಮುಂದೆ ಬಲವಂತದಿಂದ ನನ್ನ ಗಡಿಪಾರ ಮಾಡಿದ. ಅಷ್ಟೇ ಅಲ್ಲ, ನನ್ನ ಜೊತೆಗೆ ಯಾರಿದ್ರಲ್ಲ, ನನ್ನ ಸ್ನೇಹಿತರು, ನನ್ನ ಸೇವಕರಿದ್ರಲ್ಲ, ಅಂಥವ್ರನ್ನೂ ಕೂಡ ಅವನೇನು ಮಾಡಿದ, ಜೈಲಿನಾಗಿಟ್ಟ. ಇಂತಹ ಕೆಟ್ಟ ಕೆಲಸವನ್ನು ನನ್ನನ್ನು ಮಾಡಿದಾನಂಥೇಳಿ ಹತ್ಕೊಂಡು ಹೇಳ್ತಾನೆ. ನನ್ನ ಹತ್ಯೆಗಾಗಿ ಅನೇಕ ಸಲ ಪ್ರಯತ್ನಿಸಿದ ವಾಲಿ, ನನ್ನ ಹತ್ಯೆಗೆ ನೇಮಿಸಿದವರನ್ನು ಹೊಡೆದುರುಳಿಸುವೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ವಾಲಿ ನನ್ನ ಕೊಲೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ. ನೇರವಾಗಿ ಅವನು ಬಂದು ಅವನಿಂದ ನಾನು ತಪ್ಪಿಸ್ಕೊಂಡು ಬಂದುಬಿಟ್ಟೇನೆ.
ಇನ್ನು ಕೆಲವೊಂದು ಬೇರೆಯವ್ರನ್ನ ಕಳಿಸಿದ್ದವು ನನ್ನ ಹತ್ಯೆ ಮಾಡಲಿಕ್ಕೆ, ಅವ್ರನ್ನೆಲ್ಲ ಏನು ಮಾಡಿದ್ದೇನೇನೋ, ನನ್ನಲ್ಲಿ ಪರಾಕ್ರಮ ಇದೆ, ಅವರನ್ನು ಹೊಡೆದು ಉರುಳಿಸಿದ್ದೇನೆ, ನನ್ನ ಪ್ರಾಣದ ರಕ್ಷಣೆ ನಾನು ಮಾಡಿಕೊಂಡಿದ್ದೇನೆ. ಈ ಭಯದಿಂದಲೇ ಎಲ್ಲರಲ್ಲೂ ವಾಲಿ ಕುತಂತ್ರ ಭಯ ತೋರುತ್ತೀವಿ. ನಾನು ಕೂಡ ನೀವಿಬ್ಬರು ನೋಡಿದ ತಕ್ಷಣ ನೀವು ವಾಲಿ ಮಂದಿನಾಗಿರಬೇಕು, ನನ್ನ ಕೊಲ್ಲಕನೇ ಈ ವೇಷದಾಗ ಬಂದಿರಂತ ತಿಳಿದಿದ್ದೆ. ಯಾಕಂದ್ರೆ ಹಿಂದಿನ ನನ್ನ ಅನುಭವ ಹೇಳ್ತಿದೆ, ಅಣ್ಣ ಭಾಳಷ್ಟು ಜನರನ್ನು ಬೇರೆ ಬೇರೆ ವೇಷದಲ್ಲಿ ನನಗೆ ಕೊಲ್ಲಿಕ್ಕೆ ಕಳಿಸಿದ್ದ. ಅದಕ್ಕೆ ಅವನು ಆ ಕುತಂತ್ರ ನನಗೆ ಗೊತ್ತಿತ್ತು. ಆ ಕುತಂತ್ರದ ಭಯದಿಂದಾಗಿ ನಾನು ನಿಮ್ಮನ್ನು ಗುರುತಿಸಲಿಕ್ಕೆ ಹಿಂದೇಟು ಹಾಕಿದೆ, ತಡವಾಯಿತು ಅಂತ ಹೇಳ್ತಾನೆ. ಬದುಕಿರಲು ನಾನು ಇಂದು ಹನುಮಂತನಂತಹ ಸಹಾಯಕರೇ ಕಾರಣ, ಇವರೇ ನಿಜವಾದ ಸ್ನೇಹಿತರು. ಇನ್ನು ನಾ ಇಂತಹ ಕಷ್ಟ ಕಾಲದಾಗಿದ್ದಾಗ ಒಂದು 4-5 ಜನ ಇದ್ದಾರೆ ನನ್ನ ಜೊತೆಗೆ. ಅದ್ರಾಗ ಮುಖ್ಯ ಯಾರಪ್ಪ ಅಂದ್ರೆ ಹನುಮಾನ. ಆ ಹನುಮಾನನಂಥ ಜನ ಇದ್ದಾರಂತ ಹೇಳಿ ಹನುಮಾನಂಥ ಸ್ನೇಹಿತರು ಅಂತ ಕರಿತಾನೆ ಅವನು. ಇಂತಹ ಸ್ನೇಹಿತರು ಅದಾರಂತ ಹೇಳ್ಕೊಂಡ ನಾ ಇವತ್ತು ಜೀವಂತವಾಗಿದ್ದೇನೆ ಮತ್ತು ಹೋರಾಟ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ವಾಲಿಯೊಬ್ಬನೇ ನನ್ನ ಶತ್ರು, ಕಾರಣ ರಾಮ ನಿನಗೆ ನನ್ನ ವ್ಯತಿರೇಕತೆ ತಿಳಿಸಿದೆ. ಇನ್ನು ಕಿಷ್ಕಿಂಧದಲ್ಲಿ ಏನಿದ್ದಾರಲ್ಲ, ಕಿಷ್ಕಿಂಧ ರಾಜ್ಯದಲ್ಲಿ ಇದ್ದವರು ಎಲ್ಲರೂ ನನ್ನ ಶತ್ರು ಅಲ್ಲ. ಒಬ್ಬನೇ ವ್ಯಕ್ತಿ ನನ್ನ ಶತ್ರು, ಯಾರಪ್ಪ ಅಂದ್ರೆ ವಾಲಿ. ವಾಲಿ ಗವಿಯಲ್ಲಿ ಒಂದು ಯುದ್ಧ ಮಾಡ್ತಾ ಇದ್ದಾಗ, ಬಹಳ ದಿನದಿಂದ ಹೊರಗೆ ಬಾರದೇ ಇದ್ದಾಗ, ಕಿಷ್ಕಿಂಧದ ಜನತೆ, ಗುರು ಹಿರಿಯರು, ಅಲ್ಲಿ ಮಂತ್ರಿಗಳು ಎಲ್ಲ ಸೇರಿಕೊಂಡು ನನ್ನ ಪ್ರೀತಿಯಿಂದ ಪಟ್ಟಗಟ್ಟಿದ್ರು. ಅವರು ನಾನಾಗೆ ಪಟ್ಟು ಕೂತಿದ್ದಿಲ್ಲ, ಅದನ್ನು ನನ್ನನ್ನು ತಿಳ್ಕೊಲಿಲ್ಲ. ಅವನೇನು ತಿಳಿದ, ನನ್ನ ಮೋಸದಿಂದ ಅಲ್ಲಿ ಗವ್ಯಾಗ ಬಿಟ್ಟು ಬಂದ ಇಲ್ಲಿ ರಾಜ ಆಳ್ತಾ ಇದ್ದಾನಂತ ತಿಳ್ಕೊಂಡು ನನ್ನ ಹತ್ಯೆಗೆ ಬೆನ್ನು ಹತ್ತಿದ್ದಾನೆ. ಈ ಸತ್ಯವನ್ನು ಅವನು ತಿಳ್ಕೊಲಿಲ್ಲ. ಅದಕ್ಕೆ ಅವನು ಯಾಕೆ ನನಗೆ ಕೊಲ್ಲಿಕ್ಕೆ ಬೆನ್ನು ಹತ್ಯಾನ ಅನ್ನೋದನ್ನು, ಈ ಒಂದು ವ್ಯಥೆ ಕಥೆಯನ್ನು ನಾನು ನಿನ್ನ ಮುಂದೆ ಹೇಳಿದೆ ಅಂತ ರಾಮನಿಗೆ ಹೇಳ್ತಾನೆ. ವಾಲಿ ನಾಶವೇ ತರುವುದೆನಗೆ ನೆಮ್ಮದಿ, ತೋಡಿಕೊಂಡಿರುವೆ ಎನ್ನ ವ್ಯಥೆ ನಿನ್ನ ಮುಂದೆ. ಇನ್ನು ನಾ ಬದುಕಿರಬೇಕಾಗಿತ್ತಂದ್ರೆ, ನನಗೆ ನ್ಯಾಯ ಸಿಗಬೇಕಾಗಿತ್ತಂದ್ರೆ ವಾಲಿಯೇ ನಾಶ ಆಗಲೇಬೇಕು, ವಾಲಿಯ ನಾಶ ನಡೆಯಲೇಬೇಕು. ಇನ್ನು ವಾಲಿ ನಾಶ ಆಗಲಿಲ್ಲ ಅಂದ್ರೆ ನಾನು ಬದುಕಿರಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಬಾಳಲಿಕ್ಕೇನೋ ಸಾಧ್ಯ ಇಲ್ಲ ಅಂತ ಹೇಳಿ ತನ್ನ ದುಃಖದ ಕಥೆಯನ್ನು ಸುಗ್ರೀವ ರಾಮನ ಮುಂದೆ ಎಳೆ ಎಳೆಯಾಗಿ ಹೇಳ್ತಾನೆ. ಕೇಳಿ ಸುಗ್ರೀವನ ವ್ಯಥೆಗಾತೆ ರಾಮ ಸುಗ್ರೀವನಿಗೆ ನುಡಿದ. ಅವನ ದುಃಖಕರ ಘಟನೆಯನ್ನು, ಬದುಕಿನಲ್ಲಿ ನಡೆದ ಘಟನೆಗಳನ್ನು, ಕಥೆಯನ್ನು ಕೇಳಿ ರಾಮ ಸುಗ್ರೀವನಿಗೆ ಹೇಳ್ತಾನೆ, ಹಗೆತನಕ್ಕೆ ಕಾರಣವೇನು? ಇಲ್ಲಿ ಬರ್ತಾನೆ ರಾಮ. ಇಷ್ಟೊಂದು ನಿನ್ನ ಹೆಂಡತಿನ ಕಸ್ಕೊಂಡು, ರಾಜ್ಯ ಕಸ್ಕೊಂಡು ಎಲ್ಲ ಮಾಡೋಕೆ ಈ ಒಂದು ಹಗೆತನಕ್ಕೆ ಕಾರಣ ಏನಂತ ಹೇಳಿ ರಾಮ ನೋಡಿ, ಯಾವುದೇ ವಿಷಯವನ್ನು ಆಳಕ್ಕಿಳಿದು ತಿಳ್ಕೊಳ್ಳೋದೇ ನಿರ್ಧಾರ ತಗೊಳ್ಳೋದಿಲ್ಲ ಅನ್ನುವಂಥ ಸಂದೇಶ ಇಲ್ಲಿ ರಾಮನ ಮೂಲಕ ವಾಲ್ಮೀಕಿಯವರ ಕೊಡ್ತಾರೆ. ಅದಕ್ಕೆ ಹಗೆತನ ನಿನಗೂ ಮನೆಗೆ ಯಾಕೆ ಇದೆ ಅಂತ ಪ್ರಶ್ನೆ ಮಾಡ್ತಾನೆ. ಈ ಪ್ರಶ್ನೆಗೆ ಏನೆಂದು ಉತ್ತರ ಬರ್ತೈತೆ, ಮತ್ತು ಯಾವ ವಿಚಾರಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.